ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಾಗಲಕೋಟೆ ಜಿಲ್ಲೆ ಜಮಖಂಡಿ. ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಯಾಗಿ 60 ವರ್ಷಗಳ ತುಂಬಿದ್ದು ವಿಶ್ವಾದ್ಯಂತ ತನ್ನ ಕಾರ್ಯವಿಸ್ತಾರದ ಮುಖಾಂತರ ಧರ್ಮ ಸಂಸ್ಕೃತಿ ರಕ್ಷಣೆ ಜೊತೆಗೆ ಲಕ್ಷಾಂತರ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಆದರ್ಶ ಸಮಾಜದ ನಿರ್ಮಾಣ ಹಾಗೂ ರಾಷ್ಟ್ರಧರ್ಮ ಸಂಸ್ಕೃತಿಗೆ ಸವಾಲಾಗಿದ್ದ ಸಾವಿರಾರು ಸಮಸ್ಯೆ ತುಣುಕುಗಳನ್ನು ನಿವಾರಿಸಿ ಧರ್ಮೋ ರಕ್ಷತಿ ರಕ್ಷಿತಾ ಧೈರ್ಯದ ಅಡಿಯಲ್ಲಿ ಸೇವೆ ಸುರಕ್ಷೆ ಸಂಸ್ಕಾರ ಜೊತೆಗೆ ಹಲವಾರು ಆಯಾಮದಲ್ಲಿ ವಿಶ್ವದ ಸುಮಾರು 40ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಮತ್ತು ಭಾರತದ ಎಲ್ಲ ರಾಜ್ಯ ಜಿಲ್ಲೆ ಹಾಗೂ ಪ್ರಖಂಡ ಸ್ತರದವರೆಗೂ ತನ್ನ ಕಾರ್ಯದಿಂದ ಸಾಕಷ್ಟು ಪರಿವರ್ತನೆಯ ಹಾದಿಯಲ್ಲಿ ಸಾಗಿದೆ. 144 ವರ್ಷಕ್ಕೊಮ್ಮೆ ನಡೆಯುವ ಮಹಾಕುಂಭ ಮೇಳ ಪುಣ್ಯ ಪರ್ವಕಾಲದಲ್ಲಿ ಹಾಗೂ ಜಮಖಂಡಿ ನಗರದಲ್ಲಿ ಸತತ 1 ವರ್ಷಗಳಿಂದ ಪ್ರತಿ ಶನಿವಾರ ಶ್ರೀ ಹನುಮಾನ ಮಂದಿರದಲ್ಲಿ ಸತ್ಸಂಗ ಕಾರ್ಯಕ್ರಮ ನಿರಂತರ ನಡೆಯುತ್ತಾ ಬಂದಿದ್ದು ಸಾಕಷ್ಟು ಸಂಸ್ಕಾರಯುತ ಬದಲಾವಣೆ ಕಂಡಿದೆ. ಇಂತಹ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಸುಮಾರು 200ಕ್ಕಿಂತ ಹೆಚ್ಚಿನ ಗ್ರಾಮಗಳಲ್ಲಿ ಇಂತಹ ಸತ್ಸಂಗ ಕಾರ್ಯಗಳು ನಿರಂತರವಾಗಿ ನಡೆದು ಆದರ್ಶ ಸಂಸ್ಕೃತ ರಾಷ್ಟ್ರಭಕ್ತ ಸಮಾಜ ನಿರ್ಮಾಣವಾಗಬೇಕಂತ ಸದುದ್ದೇಶದಿಂದ ನಾಡಿನ ಪರಮ ಪೂಜ್ಯ ಅತಿ ಶ್ರೇಷ್ಠ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಹಿರಿಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮ ರಾಷ್ಟ್ರ ಕಾರ್ಯಕ್ಕೆ ಜೊತೆಯಾಗಬೇಕಂತ ಆಧಾರದ ಆಮಂತ್ರಣ. ಶನಿವಾರದ ದಿನಾಂಕ 21/6/2025 ಸ್ಥಳ ಬಸವ ಭವನ ಜಮಖಂಡಿ. ಮಧ್ಯಾಹ್ನ 2 ಗಂಟೆಗೆ ಸಂಕೀರ್ತನ ಶೋಭಾಯಾತ್ರೆ ಪೂರ್ಣ ಕುಂಭವಾದ ಮೇಳಗಳೊಂದಿಗೆ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ರಾಷ್ಟ್ರ ಸಂತ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರು ಶ್ರೀ ಪೇಜಾವರ ಆದೋಕ್ಷಜ ಮಠ ಉಡುಪಿ, ಪರಮ ಪೂಜ್ಯ ರಾಷ್ಟ್ರ ಸಂತ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಕಾಡಸಿದ್ದೇಶ್ವರ ಮಠ ಕನ್ನೇರಿ ಕೊಲ್ಲಾಪುರ, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮಠಾಧೀಶರು ಸ್ವಾಗತ ಕೋರುವವರು, ಸಮಸ್ತ ಹಿಂದೂ ಬಾಂಧವರು. ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ಆಯೋಜಿಸಲಾಗಿದೆ. ಆ ಒಂದು ಸಂತ ಸಮಾವೇಶಕ್ಕೆ ನಾವು ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೆವು. ಅದು ಮುಗಿದ ನಂತರದಲ್ಲಿ ಈಗ ಲೋಕಲ್ ಟಿವಿ ಚಾನಲ್ ಬಾಂಧವರನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಅವರಿಗೆ ಎಲ್ಲರ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಪರವಾಗಿ ಹಾಗೂ ಜಮಖಂಡಿ ನಗರದ ಪರವಾಗಿ ತುಂಬು ಸ್ವಾಗತವನ್ನು ಕೋರುತ್ತೇನೆ. ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಸ್ವಾಮೀಜಿಗಳಿಗೆ ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಹಿತೈಷಿಗಳು ಸ್ವಾಗತ ಸಲ್ಲಿಸಿರತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ್ ಬಿರಾದಾರ್ ಹಾಗೂ ಮಲ್ಲೋಣ ಮಲ್ಗಾನ್ ಅವರಿಗೂ ಬಸವರಾಜ್ ಕಟ್ಪಡೆಗೂ ಕೂಡ ತುಂಬ ಸ್ವಾಗತವನ್ನು ಕೋರಿ ಈಗ ಈ ಒಂದು ಸಂತ ಸಮ್ಮೇಳನ ಜಮಖಂಡಿ ನಗರದಲ್ಲಿ ಜೂನ್ 21ನೇ ತಾರೀಕು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಜಿಲ್ಲಾ ಸಂತ ಸಮ್ಮೇಳನ ಆಯೋಜನೆ ಮಾಡಿದ್ದು ಈ ವರ್ಷ ನಡೆದಿರ್ತಕ್ಕಂಥ ಕುಂಭಮೇಳದಲ್ಲಿ ನಮ್ಮ ದೇಶದ ಸನಾತನವಾಗಿರ್ತಕ್ಕಂಥ ಸನಾತನ ಧರ್ಮದ ನಮ್ಮ ಹಿಂದೂ ಜೀವನ ಪದ್ಧತಿಯ ಎಲ್ಲ ವ್ಯವಸ್ಥೆಯನ್ನ ಒಂದುಗೂಡಿಸಿಕೊಂಡು ಹೋಗಬೇಕು. ನಮ್ಮ ದೇಶದ ಎಲ್ಲಾ ಸಮಾಜದ ಸ್ವಾಮೀಜಿಗಳನ್ನು ಕೂಡಿಸಿಕೊಂಡು ಅವರಲ್ಲಿ ಏಕತೆ ತರುವ ಮೂಲಕವಾಗಿ ಸಮಾಜವನ್ನ ಒಂದುಗೂಡಿಸುವ ಮೂಲಕವಾಗಿ ಸಮಾಜದಲ್ಲಿ ಸಾಮರಸ್ಯ ತರುವ ಮೂಲಕವಾಗಿ ಈ ಕಾರ್ಯವನ್ನು ಮಾಡಬೇಕಂತಕ್ಕಂಥ ಯೋಜನೆಯನ್ನ ಪ್ರಯಾಗದಲ್ಲಿ ಮಾಡಿದರು. ಇಡೀ ದೇಶದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ಈ ಒಂದು ಸಂತ ಸಮಾವೇಶ ನಡೀತಾ ಇದೆ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಂತ ಸಮಾವೇಶ ಜಮಖಂಡಿ ನಗರದಲ್ಲಿ ಆಯೋಜನೆ ಮಾಡಿ ನಮ್ಗೆ ತುಂಬಾ ಸಂತೋಷ. ಯಾಕೆಂತಂದ್ರೆ ಜೂನ್ 21 ಯೋಗ ದಿನಾಚರಣೆ, ಎರಡನೇದು ಜೂನ್ 21 ವರ್ಷದ 365 ದಿನದಲ್ಲಿ 24 ಗಂಟೆಯಲ್ಲಿ 12 ಗಂಟೆ 12 ಗಂಟೆ ರಾತ್ರಿ ಇರ್ತಕ್ಕಂಥ ಒಂದು ದಿನ ಜೂನ್ 21 ವಿಶೇಷ. ಆವತ್ತನ ಜಮಖಂಡಿ ನಗರದಲ್ಲಿ ಇರ್ತಕ್ಕಂಥದ್ದು ಸುದೈವ. ಜೊತೆಗೆ ವಿಶ್ವ ಹಿಂದೂ ಪರಿಷತ್ ದೇಶದಲ್ಲಿ ಧರ್ಮಕ್ಕೆ ಸಂಕಷ್ಟ ಬಂದಾಗ ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ಸೇವಾ ಸುರಕ್ಷಾ ಮತ್ತು ಸಂಸ್ಕಾರ ಅಂತಕ್ಕಂಥ ತತ್ವಗಳಿಗೆ ಕೆಲಸ ಮಾಡ್ತಾ ಇದೆ. ಇದು 1964ರಲ್ಲಿ ಅಶೋಕ್ ಇಂದಾಜಿ ಅಂತಕ್ಕಂಥ ಒಬ್ಬ ಹಿರಿಯ ನೇತೃತ್ವದಲ್ಲಿ ಸಂಘಟನೆ ಪ್ರಾರಂಭವಾಯಿತು. ಸೇವೆ ಮತ್ತು ಸುರಕ್ಷತೆ ಸಂಸ್ಕಾರ ಇವು ವಿಶ್ವ ಹಿಂದೂ ಪರಿಷತ್ತಿನ ಧ್ಯೇಯವಾಕ್ಯಗಳು. ಸೇವಾ ಮನೋಭಾವನೆ ಅಂತಂದ್ರೆ ಯಾವುದೇ ಜಾಗೃತಿ ಸಮಾರಂಭಗಳಲ್ಲಿ ಅನಾಹುತಗಳಾದಾಗ ನೆರೆಹೊರೆ ಬಂದಾಗ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಅಲ್ಲಿ ಧಾವಿಸಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತಾರೆ. ಜೊತೆಗೆ ಸುರಕ್ಷತೆಯಿಂದ ನಮ್ಮ ದೇಶಕ್ಕೆ ಗಂಡಾಂತರ ಬಂದಾಗ ಸಮಾಜ ಹಿಂದೂ ಸಮಾಜಕ್ಕೆ ಅನ್ಯಾಯವಾದಾಗ ಸ್ತ್ರೀಯರ ರಕ್ಷಣೆ, ಲವ್ ಜಿಹಾದ ಹೋರಾಟ, ಗೋರಕ್ಷಣೆ ಗೋರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ,
ಜೊತೆಗೆ ಮಾತೆಯರ ರಚನೆ, ನಮ್ಮ ಜೀವನ ಪದ್ಧತಿ, ದೇಶದ ದೇವಸ್ಥಾನಗಳ ಮಠ ಮಂದಿರಗಳ ರಚನೆ ಮಾಡ್ತಕ್ಕಂಥ ಕಾರ್ಯವನ್ನ ಸುರಕ್ಷತೆ ಮಾಡ್ತಾ ಇದೆ. ಜೊತೆಗೆ ಸಂಸ್ಕಾರ ತಿಂಗಳಿಗೆ ಒಂದು ಬಾರಿಯಾಗಲಿ ಎರಡು ಬಾರಿಯಾಗಲಿ ದೇಶದ ಹನುಮಾನ್ ದೇವರ ಮಂದಿರದಲ್ಲಿ ಮಾತೆಯರು ಮತ್ತು ಅವರಲ್ಲಿ ಇವರು ಸತ್ಸಂಗ ಮಾಡ್ತಕ್ಕಂಥ ಭಜನೆ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ಮಾಡ್ತಾ ಇದೆ. ಇದು ಒಟ್ಟಾರೆಯಾಗಿ ಸ್ವಾಮೀಜಿಗಳನ್ನ ಮೂಲಕವಾಗಿ ಸಮಾಜಕ್ಕೆ ಸಂದೇಶ ಕೊಡ್ತಕ್ಕಂಥದ್ದು. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ತನ್ನ ಮರದ ಜೀವನವನ್ನು ಹೃದಯಕ್ಕೆ ಮಹಾತಾಂಬೆಯನ್ನು ಜೂನ್ 21ನೇ ತಾರೀಕು ಸಂತ ಸಮಾವೇಶವನ್ನು ಹಮ್ಮಿಕೊಳ್ಳಿ. ಸಂತ ಸಮಾವೇಶವನ್ನ ಹಮ್ಮಿಕೊಂಡಿದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ. ಈಗ ಇನ್ನೊಂದು ವಿಷಯ ಅಂದರೆ ಎಲ್ಲ ಧರ್ಮದ ಗುರುಗಳು, ಎಲ್ಲ ಮಠಾಧೀಶರು ಒಗ್ಗಟ್ಟವಾಗಿ ಒಂದೇ ವೇದಿಕೆ ಮೇಲೆ ಸಮಾನವಾಗಿ ಅನ್ನೋದು ಇದೊಂದು ವಿಶೇಷ. ಇನ್ನೊಂದು 10 ಗಂಟೆಯಿಂದ 11 ಗಂಟೆವರೆಗೆ ಕ್ರಿಯಾ ಆಶ್ರಮದಲ್ಲಿ ಚಿಂತನಾ ಗೋಷ್ಠಿ ಇರ್ತದೆ. ಆ ಚಿಂತನೆ ಗೋಷ್ಠಿಯಲ್ಲಿ ನಾವು ಮಠ ಮಂದಿರಗಳು ಸಾಮಾಜಿಕವಾಗಿ ಏನು ಮಾಡಾಕತ್ತೀವಿ, ಸಮಾಜ ನಮಗಾಗಿ ಏನು ಮಾಡಾಕತ್ತೈತಿ, ಮತ್ತು ನಮ್ಮ ಯುವಕರು ಇಷ್ಟು ಚಟಗಳಿಂದ ಎಷ್ಟೋ ಜನ ಹಾಳಾಗತ್ತಾರೆ. ಆ ಯುವಕರನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಬೇಕು, ಮಠಗಳಿಂದ ಯಾವ ರೀತಿ ರಕ್ಷಣೆ ಮಾಡಬೇಕು, ಮತ್ತು ನಮ್ಮ ಹಿಂದೂ ಸಮಾಜ ಬಂದವ್ರನ್ನ ಮತಾಂತರ ಮಾಡತ್ತಿದ್ದಾರೆ, ಆ ಮತಾಂತರವನ್ನು ಯಾವ ರೀತಿ ತಡಿಬೇಕು, ಗೋ ಹತ್ಯೆಗಳನ್ನು ಮಾಡ್ತಾ ಇದ್ದಾರೆ, ಆ ಗೋ ಹತ್ಯೆಗಳನ್ನು ಯಾವ ರೀತಿ ನಾವು ತಡೆ ಮಾಡಬೇಕು ಅನ್ನುವಂಥ ಚರ್ಚೆಗಳನ್ನ ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಅದು ಬಹಳ ವಿಶೇಷವಾಗಿದ್ದವು. ಅದೇ ರೀತಿಯಾಗಿ ಆ ಕಾರ್ಯಕ್ರಮವನ್ನು 11 ಗಂಟೆಗೆ ಮುಗಿಸಿ ಸ್ವಲ್ಪ ವಿಶ್ರಾಂತಿ ಬಿಟ್ಟು ಮತ್ತು 12 ಗಂಟೆಯಿಂದ 1 ಗಂಟೆ ತನಕ ಮತ್ತೆ ಚಿಂತನ ಗೋಷ್ಠಿ ನಡೀತದೆ. ಅಲ್ಲಿ ನಂತರ ಪ್ರಸಾದ ಆಗ್ತದೆ. ಪ್ರಸಾದ ಆದ ನಂತರ ಎಲ್ಲ ಸ್ವಾಮೀಜಿಯವರು ಈ ಶೋಭಾಯಾತ್ರೆಗೆ ಬರ್ತಾರೆ. ಶೋಭಾಯಾತ್ರೆ ಈ ಹನುಮಂತರಾಯನಿಂದ ಪ್ರಾರಂಭವಾಗಿ ಹನುಮನ್ ಚೌಕು, ಟಿಪ್ಪು ಚೆನ್ನಮ್ಮ ಮಾರ್ಕೆಟು, ಒಂದು ಅರ್ಬನ್ ಬ್ಯಾಂಕು, ಹಿಂಗ ರಾಜ್ಯ ಬೀದಿಯಲ್ಲಿ ನಮ್ಮ ಸನಾತನ ವಾದ್ಯ ಮೇಳಗಳನ್ನ ಮಾರಾಟ ಮಾಡಿಕೊಂಡು ಕುಂಭಮೇಳದೊಂದಿಗೆ ಬಸವ ಭವನಿಗೆ ತಲುಪುತ್ತದೆ. ಬಸವ ಭವನದಲ್ಲಿ ಅಧ್ಯಾತ್ಮವಾಗಿ ಮತ್ತು ಅಲ್ಲಿ ನಮ್ಮ ಚಿಂತನಗೋಷ್ಠಿ ಏನು ನಡೆಸ್ತೀವಿ ಅನ್ನುವಂಥದ್ದು ಎಲ್ಲವನ್ನ ಬಹಿರಂಗವಾಗಿ ಸಭೆಯನ್ನು ಮಾಡ್ತಿದ್ದೀವಿ. ಆ ಸಭೆಗೆ ಎಲ್ಲ ಧರ್ಮದ ಸ್ವಾಮೀಜಿಯವರು ಬಂದಿರ್ತಾರೆ. ಆ ಧರ್ಮದ ಸ್ವಾಮೀಜಿಗಳು ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಇರ್ತದೆ. ಅದೇ ರೀತಿಯಾಗಿ ಅಲ್ಲಿ ಎಲ್ಲ ಸ್ವಾಮೀಜಿಯವರಿಗೆ ಕಲ್ಯಾಣ ಮಂಡಳಿ ಪ್ರಸಾದ ವ್ಯವಸ್ಥೆ ಮಾಡಿದ್ದೇವೆ. ಇಲ್ಲಿ ಸಾರ್ವಜನಿಕವಾಗಿ ಎಲ್ಲ ಪ್ರಸಾದ ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ನಮ್ಮ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವ ಸಲುವಾಗಿ ನಾವೆಲ್ಲರೂ ಪಡೆದು ಎಲ್ಲ ಸ್ವಾಮೀಜಿಯವರು ಈ ಕಾರ್ಯಕ್ರಮವನ್ನು ಮಾಡಾಕ್ತೀವಿ. ಅದೇ ರೀತಿಯಾಗಿ ಎಲ್ಲ ಪತ್ರಿಕಾ ಮಾಧ್ಯಮದವರು ಮಾತೆಯ ಪದತಲಕ್ಕೆ ಅನಂತ ವಂದನೆಗಳನ್ನು ಹೇಳಿ ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂಥ ಪರಮ ಪೂಜ್ಯ ಅಪ್ಪಾಜಿಯವರ ಶ್ರೀಚರಣಗಳಿಗೆ ವಂದಿಸಿ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮಾಧ್ಯಮದ ಮಿತ್ರರಿಗೆ ವಂದನೆಗಳನ್ನು ಹೇಳಿ ಕಾರ್ಯಕ್ರಮ ಪ್ರವೇಶವನ್ನು ತಾಲೂಕಿನ ಎಲ್ಲ ಬಾಂಧವರು ಸೇರಿಕೊಂಡು ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಸಂತ ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ. ವಿಶ್ವ ಹಿಂದೂ ಪರಿಷತ್ತಿನ ಉದ್ದೇಶ ಏನಂದರೆ ಈ ಒಂದು ಸಂತ ಸಮಾವೇಶದ ಮೂಲಕ ಗಿರಿ, ಪುರಿ, ಭಾರತಿ, ಸರಸ್ವತಿ, ಹಂಸ, ಪರಮಹಂಸ, ಶ್ರೋತ್ರಿಯ ಬ್ರಹ್ಮನಿಷ್ಠ, ಶಟಸ್ಥಲ, ಶ್ರೀಮನ್ ನಿರಂಜನ ಹಲವಾರು ಪರಂಪರೆ ಹೊಂದಿದಂಥ ನಮ್ಮ ಭವ್ಯ ಭಾರತದ ಎಲ್ಲ ಪರಂಪರೆಯ ಎಲ್ಲ ಸಮಾಜದ ಪ್ರಮುಖ ಪರಮ ಪೂಜ್ಯ ಅಪ್ಪಾಜಿಯವರನ್ನೆಲ್ಲ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಎಲ್ಲ ಶ್ರೀಮಠಗಳ ಪರಮ ಪೂಜ್ಯರನ್ನೆಲ್ಲ ಇಲ್ಲಿ ಸ್ವಾಗತಿಸಿ ಗೌರವಿಸಿ ಅವರನ್ನು ಚಿಂತನಾಗೋಷ್ಠಿಗಳ ಮೂಲಕ ಸನಾತನ ಧರ್ಮವನ್ನು ಯಾವ ರೀತಿ ಇಟ್ಟುಕೊಂಡು ಹೋಗುವಂಥದ್ದು, ಒಂದೇ ವೇದಿಕೆಯ ಅಡಿಯಲ್ಲಿ ಅಂದರೆ ಒಂದೇ ಮರದ ಅಡಿಯಲ್ಲಿ ನಮ್ಮದು ವಿಶ್ವ ಹಿಂದೂ ಪರಿಷತ್ತಿನ ಆಲದ ಮರದ ಚಿತ್ರಣವು ವಿಶ್ವ ಹಿಂದೂ ಪರಿಷತ್ ಅನ್ನುವಂಥದ್ದು ಜಗತ್ತಿಗೆ ಮಾದರಿಯಾಗುವಂಥ ಒಂದು ಸನಾತನ ಧರ್ಮದ ಸಾಂಕೇತಿಕವಾಗಿರುವಂಥ ಮರವನ್ನು ನಾವು ಚಿತ್ರವಾಗಿ ಇಟ್ಟುಕೊಂಡಿದ್ದೇವೆ. ಅಂಥ ಮರದಡಿಯಲ್ಲಿ ಒಟ್ಟು ಸಮಾಜವನ್ನು ಒಂದುಗೂಡಿಸಿ ಸಮಾಜವನ್ನೆಲ್ಲ ಎಚ್ಚರಿಸಿಗೊಳಿಸುವಂಥ ಒಂದು ಕಾರ್ಯಕ್ರಮವನ್ನು ಇದರಲ್ಲಿ ಹಮ್ಮಿಕೊಂಡಿದ್ದೇವೆ. 21ರಂದು ಮುಂಜಾನೆ 10:30 ಗಂಟೆಗೆ ಎಲ್ಲ ಮಠಾಧೀಶರು ನಮ್ಮ
ಸಮೀಪದಲ್ಲಿರುವಂಥ ಹುಲ್ಯಾಳದ ಗುರುದೇವಾಶ್ರಮಕ್ಕೆ ಎಲ್ಲ ಪರಮ ಪೂಜ್ಯರು ದಯಮಾಡಿಸ್ತಾರೆ. ಅಲ್ಲಿ ಚಿಂತನಾಗೋಷ್ಠಿಗಳಿರ್ತದೆ. ಚಿಂತನೆಗೆ ಪರಮ ಪೂಜ್ಯರು ಮಾತ್ರ ಆ ಒಂದು ಚಿಂತನಾಗೋಷ್ಠಿಯಲ್ಲಿ ಭಾಗವಹಿಸ್ತಾರೆ. ಆ ಗೋಷ್ಠಿಗಳಲ್ಲಿ ವಿಶೇಷವಾದಂಥ ಸನಾತನ ಧರ್ಮದ ಕುರಿತಾಗಿ ಹಲವಾರು ಪೂಜ್ಯರು ಅಲ್ಲಿ ತಮ್ಮ ಚಿಂತನೆಗಳನ್ನು ಮಂಡಿಸ್ತಾರೆ. ಆ ಚಿಂತನೆಗಳ ಸಾರವನ್ನು ಕಾರ್ಯಕ್ರಮದ ಸಮಾರೋಪ ಸಮಾರಂಭ ಬಸವ ಭವನದಲ್ಲಿ ನಡೀತದೆ. ಸಾಯಂಕಾಲ 4 ಗಂಟೆಯಿಂದ 6 ಗಂಟೆವರೆಗೆ ಆ ಸಮಾರಂಭದಲ್ಲಿ ಚರ್ಚಾಗೋಷ್ಠಿಯ ವಿಷಯಗಳನ್ನು ಅಲ್ಲಿ ಮಂಡಿಸ್ತಾರೆ. ಹಾಗಾಗಿ ಆ ಚಿಂತನಾಗೋಷ್ಠಿಯಲ್ಲಿ ಉಳಿದವರಿಗೆ ಇಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ. ಹಾಗಾಗಿ ಪರಮ ಪೂಜ್ಯರು ತಮ್ಮ ವಿಷಯಗಳನ್ನು ಮಂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಗೋಷ್ಠಿ ರೂಪದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಾದ ನಂತರ 2 ಗಂಟೆಯಿಂದ ಪರಮ ಪೂಜ್ಯರನ್ನ ಪಾದಯಾತ್ರೆ ಮೂಲಕ ಜಮಖಂಡಿಯ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆ ಇರ್ತದೆ. ಆ ಶೋಭಾಯಾತ್ರೆ